ಎಲ್ಲ ಆನಿಮೆ ಫ್ಯಾನ್ಸ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆನಿಮೆ ರಿವ್ಯೂಸ್ಗೆ. ಟೈಟಲ್ ಹಾಗೂ ತಮ್ಮದಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು, ನಾನಿವತ್ತು ಡೀಮನ್ ಸ್ಲೇಯರ್ ಆನಿಮೆ ಬಗ್ಗೆ ಮಾತಾಡ್ತಿದ್ದೀನಿ. ಯಾರಾದರೂ ಡೀಮನ್ ಸ್ಲೇಯರ್ ಸೀಸನ್ 1, 2, 3 ನೋಡಿಲ್ಲ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿ, ಯಾಕಂದರೆ ಆ ಸೀಸನ್ಗಳ ತುಂಬ ಸ್ಪಾಯ್ಲರ್ ಇರುತ್ತೆ ಈ ವಿಡಿಯೋದಲ್ಲಿ. ಮೊದಲದಾಗಿ ನಾನೊಂದು ಸಣ್ಣ ಕತೆ ಹೇಳೋಕ್ಕೆ ಶುರು ಮಾಡ್ತೀನಿ. ಈ ಕತೆ ಸುಮಾರು ಸಾವಿರಾರು ವರ್ಷ ಹಿಂದೆ ನಡೆದಿರೋದು. ಸಾವಿರಾರು ವರ್ಷ ಹಿಂದೆ ಒಬ್ಬ ವ್ಯಕ್ತಿನ ತಾಯಿಯ ಹೊಟ್ಟೆಯಲ್ಲೇ 3-4 ಸಲ ಸಾಯ್ತಾ ಹುಡ್ತಾನೆ. ಕೊನೆಗೂ ಅವನು ಜನ್ಮ ತಾಳ್ತಾನೆ. ಜನ್ಮ ತಾಳ್ದಾಗೆ ಅವನು ಅಳ್ತಿರ್ಲಿಲ್ಲ. ಎಲ್ಲರೂ ಅನ್ಕೊಂಡಿದ್ದಾರೆ ಇವನು ಸತ್ತೋಗಿದ್ದಾನೆ ಅಂತ. ಅವಾಗ ಪರೀಕ್ಷೆ ಮಾಡೋಕ್ಕೆ ಹತ್ರ ಹೋಯ್ತಾರಲ್ಲ, ಅವಾಗ ಗೊತ್ತಾಯ್ತು. ಅವಾಗ ಇವನು ಅಳಕ್ಕೆ ಶುರು ಮಾಡ್ತಾನೆ. ಅವನೇ ನಮ್ಮ ಮುಜಾನ್ ಕಿಬುತ್ಸಿ. ತುಂಬ ವೀಕ್ ಆಗಿದ್ದ ಮುಜಾನ್. ಸ್ಟಾರ್ಟಿಂಗ್ ಅವನು ಹ್ಯೂಮನ್ ಆಗಿ ಹುಟ್ಟಿದ್ದು ತುಂಬ ವೀಕ್ ಆಗಿದ್ದ. ಬೆಳೀತಾ ಬೆಳೀತಾ ಇವನಿಗೆ ಗೊತ್ತಾಗುತ್ತೆ ಇವನಿಗೊಂದು ಕಾಯಿಲೆ ಇದೆ. ಅಂದರೆ ಅವನು 30 ವರ್ಷದ ಮೇಲೆ ಬದುಕಲ್ಲ. 20 ವರ್ಷ ಅಂದ್ಕೊತೀನಿ. 20 ವರ್ಷದ ಮೇಲೆ ಬದುಕಲ್ಲ ಅವನು. ಅದಕ್ಕಾಗಿ ಸುಮಾರು ಡಾಕ್ಟರ್ಸ್ಗಳ ಪ್ರಯತ್ನ ಪಡ್ತಿದ್ದಾರೆ. ಯಾವುದೋ ಒಂದು ಬ್ರಿಲಿಯಂಟ್ ಡಾಕ್ಟರ್ ಅವನಿಗೆ ಟ್ರೀಟ್ ಮಾಡ್ತಿರ್ತಾರೆ. ಅಂದರೆ ಮೆಡಿಸನ್ ಪ್ರೂವ್ ಆಗಿಲ್ಲ, ಅವ್ನು ಎಕ್ಸ್ಪೆರಿಮೆಂಟ್ ಅಂತ ಹೇಳಿರ್ತಾನೆ ಡಾಕ್ಟರ್. ಆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾರೆ ಇವನಿಗೆ ಮುಜಾನಿಗೆ ಅನ್ಸೋದು, ನಾನು ಆಯ್ತಲ್ಲ ಇವರೆಲ್ಲ ಸುಮ್ಮನೆ ಮಾಡ್ತಿದ್ದಾರೆ ಅಂತ ಅವನು ತಲೆಗೆಟ್ಬಿಟ್ಟು ಆ ಡಾಕ್ಟರ್ನ ಸಾಯಿಸ್ತಾನೆ. ಮುಜಾನ್ ಡಾಕ್ಟರ್ನ ಸಾಯಿಸಿದ್ಮೇಲೆ ಗೊತ್ತಾಯ್ತು ಅವನಿಗೆ ಅವನು ರಿಕವರ್ ಆಯ್ತಿದ್ದಾನೆ ಅಂತ. ಅವನು ವಾಪಸ್ ಅವನ ಶಕ್ತಿಯೆಲ್ಲ ಪಡಿತಿದ್ದಾನೆ. ಅವನು ಈ ಎಕ್ಸ್ಪೆರಿಮೆಂಟ್ ಮೂಲಕ ಡೀಮನ್ ಕಿಂಗ್ ಆಯ್ತಾನೆ. ಫಸ್ಟ್ ಡೀಮನ್ ಮುಜಾನ್. ಡೀಮನ್ ಆದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಅವನು ಸನ್ಲೈಟಿಗೆ ಹೋಗೋಕ್ಕಾಗಲ್ಲ ಅಂತ. ಸನ್ಲೈಟಿಗೆ ಹೋದ್ರೆ ಅವನು ಸತ್ತೋಗ್ಬೋದು. ಅಂದರೆ ಅವನ ಚರ್ಮ ಎಲ್ಲ ಸುಡ್ತಿದೆ ಸನ್ಲೈಟಿಗೆ ಹೋದಾಗ. ಹಾಗೆ ಅವ್ನು ತಗೊಂತಿರೋ ಮೆಡಿಸನ್ ಎಲ್ಲ ಹುಡುಕ್ತಾ ಇರ್ತಾನೆ, ಆ ಡಾಕ್ಟರ್ ಕೊಡ್ತಿದ್ದ ಮೆಡಿಸನ್. ಅವಾಗ ಅವನಿಗೆ ಗೊತ್ತಾಗುತ್ತೆ ಆ ಡಾಕ್ಟರ್ ಒಂದು ಫ್ಲವರ್ ಯೂಸ್ ಮಾಡ್ತಿದ್ದ. ಆ ಫ್ಲವರ್ ಬ್ಲೂ ಸ್ಪೈಡರ್ ಲಿಲ್ಲಿ. ಈ ಫ್ಲವರ್ ಮೂಲಕ ಅವನಿಗೆ ಅನಿಸುತ್ತೆ ವಾಪಸ್ ನಾನು ಸನ್ಲೈಟಿಗೆ ಹೋಗ್ಬೋದು ಈ ಫ್ಲವರ್ ಯೂಸ್ ಮಾಡಿದ್ಮೇಲೆ ಅಂತ. ಅದಕ್ಕಾಗಿ ಅವನು ಆ ಬ್ಲೂ ಸ್ಪೈಡರ್ ಲಿಲ್ಲಿನ ಹುಡ್ಕೋಕ್ಕೆ ಶುರು ಮಾಡ್ತಾನೆ. ಮುಜಾನ್ಗೆ ಹೋಯ್ತಾ ಗೊತ್ತಾಗುತ್ತೆ ಅವನ ಬ್ಲಡ್ ಬೇರೆ ಹ್ಯೂಮನ್ಸಿಗೆ ಇಂಜೆಕ್ಟ್ ಮಾಡಿದ್ರೆ ಅವರು ಕೂಡ ಡೀಮನ್ ಆಯ್ತಾರೆ. ಅಂದರೆ ಎಲ್ಲರೂ ಸಸ್ಟೈನ್ ಮಾಡಲ್ಲ. ಯಾರಿಗೆ ಅವನ ಬ್ಲಡ್ ತಡೆಯೋ ಶಕ್ತಿ ಇರುತ್ತೆ ಅವ್ರು ಮಾತ್ರ ಡೀಮನ್ಸ್ ಆಯ್ತಾರೆ. ಹಂಗಾಗಿ ಇವನಿಗೆಲ್ಲ ಗೊತ್ತಾಗುತ್ತೆ. ಅವ್ರಿಗೂ ಆ ಡೀಮನ್ಸ್ಗೂ ಅದೇ ಕರೆದಿರೋದು. ಯಾಕಂದರೆ ಅವ್ರು ಸನ್ಲೈಟಿಗೆ ಹೋಗೋಕ್ಕಾಗಲ್ಲ, ಅದೇ ವೀಕ್ನೆಸ್ ಇರೋದು ಎಲ್ಲ ಡೀಮನ್ಸ್ಗೂ. ಹಾಗಾಗಿ ಎಲ್ಲ ಡೀಮನ್ಸ್ದು ಒಂದೇ ಮಿಷನ್ ಇರೋದು ಬ್ಲೂ ಸ್ಪೈಡರ್ ಲಿಲಿನ ಹುಡ್ಕೊಂಡು ತಗೊಬರೋದು. ಮತ್ತು ಡೀಮನ್ಸ್ ಮ್ಯೂಟೇಷನಿಂದ ಕೂಡ ಒಂದು ಸನ್ಲೈಟ್ನ ಕಾಂಕರ್ ಮಾಡ್ಬೋದು ಅಂತ ಒಂದು ನಂಬಿಕೆ ಇತ್ತು ಅವನಿಗೆ. ಆದರೆ ಯಾವ ಡೀಮನ್ ಕೂಡ ಸನ್ಲೈಟ್ನ ಕಾಂಕರ್ ಮಾಡಿರಲಿಲ್ಲ. ಈ ಡೀಮನ್ಸ್ದು ಒಂದೇ ಕೆಲಸ ಇರೋದು, ಹ್ಯೂಮನ್ಸ್ನ ಸಾಯಿಸೋದು, ಬ್ಲೂ ಸ್ಪೈಡರ್ ಲಿಲಿನ ಹುಡ್ಕೋದು. ಹಿಂಗೆ ಮುಜಾನ್ ಹೋಯ್ತಾ ಅವರಿಗೆ ಇಷ್ಟ ಬಂದವ್ರನ್ನೆಲ್ಲ ಡೀಮನ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ಒಂದು ಹುಡುಗಿ ಸಿಗ್ತಾಳೆ, ಅವಳ ಹೆಸರು ಲೇಡಿ ಚಮಾಯೋ. ಇವಳು ಕೂಡ ಒಂದು ಮೆಡಿಕಲ್ ಕಂಡೀಷನಿಂದ ಸಫರ್ ಮಾಡ್ತಿರ್ತಾಳೆ. ಹಂಗಾಗಿ ಮುಜಾನ್ ಇವಳು ಕೂಡ ಒಂದು ಡೀಮನ್ ಆಗಿ ಕನ್ವರ್ಟ್ ಮಾಡ್ತಾನೆ. ಇವಳು ಲೇಡಿ ಚಮಾಯೋ ಅವಳಿಗೆ ಪ್ರಜ್ಞೆ ಇಲ್ದಲೆ ಅವರ ಫ್ಯಾಮಿಲಿ ಮೆಂಬರ್ಸ್ನೇ ಅವಳು ಸಾಯಿಸಿಬಿಡ್ತಾಳೆ. ಇದವಳಿಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಸ್ವಲ್ಪ ಹೋಯ್ತಾ ಮುಜಾನ್ ಮತ್ತು ಲೇಡಿ ತಮಾಯೋ ಹೋಯ್ತಾ ಇರ್ಬೇಕಾದ್ರೆ ಒಬ್ಬ ಡೀಮನ್ ಸ್ಲೇಯರ್ ಅಶೀರಾ ಯೂರಿಚಿ ದ ಸನ್ ಬ್ರೀತರ್ ಎದುರಾಯ್ತಾನೆ. ಅವಾಗ ಮುಜಾನ್ ಅನ್ಕೊಂತ ನೀವು ಯಾವುದೋ ಒಂದು ವೀಕ್ ಡೀಮನ್ ಸ್ಲೇಯರ್ ಇರ್ಬೋದು, ನನ್ನೇನು ಮಾಡೋಕ್ಕಾಗಲ್ಲ ಅಂತ. ಅವಾಗ ಯೂರಿಚ್ ಎಷ್ಟು ಪವರ್ಫುಲ್ ಅಂದರೆ ಮುಜಾನ್ನ ಇನ್ನರ್ ಆರ್ಗನ್ ನೋಡ್ಬೋದು ಅವನು. ಅದರ ನಂತರ ಎಷ್ಟು ಬ್ರೈನ್ಸ್ ಇದೆ, ಎಷ್ಟು ಆರ್ಟ್ ಇದೆ. ಅಂದರೆ ಮುಜಾನ್ನ ತಲೆ ಕಡಿದ್ರು ಅವನು ರೀಜನ್ರೇಟ್ ಆಗೋಯ್ತಾನೆ, ಅಷ್ಟು ಪವರ್ ಮುಜಾನಿಗೆ. ಯೂರಿಚಿನ ಫಸ್ಟ್ ಟೈಮ್ ನೋಡ್ಬಿಟ್ಟು ಎದುರುತ್ತಾನೆ ಅವನು. ಆವಾಗ ಮುಜಾನ್ ಏನು ಮಾಡ್ತಾನೆ ಅಂದರೆ ಎಸ್ಕೇಪ್ ಆಗೋಕ್ಕೆ ಅವನ ಒಂದೊಂದು ಭಾಗ ಸೆಲ್ಸ್ನ ಡಿವೈಡ್ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾನೆ. ಆದರೂ ಯೂರಿಚಿ ಸುಮಾರು ಸೆಲ್ಸ್ನ ಕತ್ತರಿಸಾಕ್ತಾನೆ. ಆದರೂ ಕೆಲವು ಸೆಲ್ಸ್ ಹೋಗ್ಬಿಟ್ಟು ಅವನು ಮುಜಾನ್ ವಾಪಸ್ ರೀಜನ್ರೇಟ್ ಆಯ್ತಾನೆ. ಇದ್ರ ಮಧ್ಯದಲ್ಲಿ ಅವನು ಲೇಡಿ ತಮಾಯೋನ ಒಂದು ಡಿಸ್ಟ್ರಾಕ್ಷನ್ ಆಗಿ ಯೂಸ್ ಮಾಡ್ತಾನೆ. ಲೇಡಿ ತಮಾಯೋನ ಅಲ್ಲೇ ಬಿಟ್ಟು ಹೋಯ್ತಾನೆ. ಆದರೆ ಯೂರಿಚಿ ಗೊತ್ತಾಯಿತು ಲೇಡಿ ತಮಾಯೋ ಮುಜಾನ್ ಏಟ್ ಮಾಡ್ತಾಳೆ. ಅದಕ್ಕಾಗಿ ಲೇಡಿ ತಮಾಯೋನ ಅವನು ಬದುಕಕ್ಕೆ ಬಿಡ್ತಾನೆ. ಈ ಲೇಡಿ ತಮಾಯೋ ಏನು ಮಾಡ್ತಾಳೆ ಅಂದರೆ ಒಂದು ಮೆಡಿಸನ್ ಕಂಡುಹಿಡಿತಿದ್ದಾಳೆ. ಆ ಮೆಡಿಸನ್ ಏನಂದರೆ ವಾಪಸ್ ಡೀಮನ್ನ ಹ್ಯೂಮನ್ ಆಗಿ ಕನ್ವರ್ಟ್ ಮಾಡೋ ಮೆಡಿಸನ್. ಸುಮಾರು ವರ್ಷಗಳಿಂದ ಇವಳು ಟ್ರೈ ಮಾಡ್ತಾಳೆ ವಾಪಸ್ ಡೀಮನ್ನ ಹ್ಯೂಮನ್ ಆಗಿ ಕನ್ವರ್ಟ್ ಮಾಡೋಕ್ಕೆ. ಯೂರಿಚಿ ಅಂತ ಅವನು ಒಂದು ಇಯರಿಂಗ್ ಯೂಸ್ ಮಾಡ್ತಾನೆ, ಹಾನಾಫುಡ ಇಯರಿಂಗ್ಸ್. ಅಂದರೆ ಸನ್ ಬ್ರೀದರ್ಸ್ ಸುಮಾರು ಜನ ಯೂಸ್ ಮಾಡ್ತಾರೆ ಇಯರಿಂಗ್ಸ್ನ. ಅದರಿಂದ ಅವನು ಮುಜಾನ್ ಎದುರುತ್ತಾನೆ. ಮತ್ತು ನಾನು ನಮ್ಮ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಮುಜಾನ್ ಎಲ್ಲ ಲೋವರ್ ಮೂನ್ನ ಸಾಯಿಸ್ತಾನೆ ಅಂತ. ಏನಕ್ಕೆ ಸಾಯಿಸ್ತಾನೆ ಅಂತ ಹೇಳಿದ್ರೆ ತಲೆ ಕೆಟ್ಬಿಟ್ಟು ಸಾಯಿಸಿದ್ದಾನೆ ಅಂದೆ. ಆದರೆ ಅವನು ತಲೆ ಕೆಟ್ಟು ಸಾಯಿಸಿದ್ದಲ್ಲ. ಅವನ ಫೇವ್ರೇಟ್ ಲೋವರ್ ಮೂನ್ 5 ರೂಯಿ. ಏನಕ್ಕೆ ಅಂದರೆ ಲೋವರ್ ಮೂನ್ 5 ರೂಯಿ ಸತ್ತಾಗ ಗೊತ್ತಾಗುತ್ತೆ ಯಾವುದೇ ಲೋವರ್ ಮೂನ್ ಕೂಡ ಯಾವುದೇ ಪವರ್ಫುಲ್ ಇಲ್ಲ. ಮತ್ತು ಅವ್ರು ಯಾರು ಕೂಡ ಬ್ಲೂ ಸ್ಪೈಡರ್ ಲಿಲ್ಲಿನ ಥರದ್ರಲ್ಲಿ ಪ್ರಯತ್ನ ಪಡ್ತಿದ್ದೆ. ಅವ್ರಿಗೆ ಯಾರು ಸಿಗ್ತಾ ಇರಲಿಲ್ಲ. ಮುಜಾನ್ ಅನ್ಕೊತಾನೆ ಅವ್ರು ವೇಸ್ಟ್, ಸುಮ್ಮನೆ ಅವ್ರನ್ನ ಇರೋದ್ ಬದಲು ಸಾಯಿಸ್ಬಿಡ್ತಾನೆ ಎಲ್ಲರನ್ನೂ. ಮತ್ತು ಯಾವುದೇ ಡೀಮನ್ಸ್ ಕೂಡ ಮುಜಾನ್ನ ನೇಮ್ ಕರೆಯೋಂಗಿಲ್ಲ. ಮತ್ತು ಎಲ್ಲ ಡೀಮನ್ಸು ಮುಜಾನ್ನ ಹೆದರ್ತಾರೆ. ಲೋವರ್ ಮೂನ್ 1 ಕೂಡ ಮುಜಾನ್ದು ಬ್ಲಡ್ ಇನ್ನೊಂದು ಸ್ವಲ್ಪ ಕೇಳ್ತಾರೆ. ಏನಕ್ಕೆ ಅಂದರೆ ಮುಜಾನ್ದು ಬ್ಲಡ್ ಯಾವ ಡೀಮನ್ ಹತ್ರ ಎಷ್ಟಿದೆ ಅವರು ಪವರ್ಫುಲ್ ಆಯ್ತಾರೆ, ಅವರು ರ್ಯಾಂಕ್ ಜಾಸ್ತಿ ಇರುತ್ತೆ. ಅಂದರೆ ನಮ್ಮ ಅಪ್ಪರ್ ಮೂನ್ 1 ಕೊಕ್ಕೋ ಶಿಬೋ ಹತ್ರ ತುಂಬ ಮುಜಾನ್ದು ಬ್ಲಡ್ ಇದೆ. ಮುಜಾನಿಗೆ 2 ಫಿಯರ್ ಇದೆ. ಒಂದು
ಸನ್ಲೈಟ್ ಫಿಯರ್ ಇದೆ. ಮತ್ತೆ ಈ ಇಯರಿಂಗ್ಸ್ ಯೂಸ್ ಮಾಡ್ತಾರಲ್ಲ, ಅನಫೋರ್ಡ್ ಇಯರಿಂಗ್ಸ್, ಸನ್ ಬ್ರೀದರ್ಸ್ ಮೇಲೆ ತುಂಬ ಹೆದರ್ತಾನೆ ಅವನು. ಅದಕ್ಕಾಗಿ ಅವನು ತಾಂಜಿರೋ ಫ್ಯಾಮಿಲಿಯನ್ನು ಸಾಯಿಸ್ತಾನೆ. ಯಾಕಂದರೆ ತಾಂಜಿರೋ ಕೂಡ ಆ ಇಯರಿಂಗ್ಸ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಅವನು ಫಸ್ಟ್ ಹೋಗಿ ತಾಂಜಿರೋ ಫ್ಯಾಮಿಲಿ ಸಾಯಿಸೋದು. ಇದು ಫಸ್ಟ್ ಎಪಿಸೋಡಲ್ಲಿ ನೋಡ್ತೀವಿ ನೀವು. ಏನಕ್ಕೆ ತಾಂಜಿರೋ ಫ್ಯಾಮಿಲಿ ಸಾಯಿಸಿದ್ದು ಅಂದರೆ ತಾಂಜಿರೋ ಕೂಡ ಒಂದು ಸನ್ ಬ್ರೀದರ್ ಯೂಸರ್ ಅಂತ ಮುಜಾನಿಗೆ ಮುಂಚೆನೇ ಗೊತ್ತಿತ್ತು. ಮತ್ತು ಈಗ ಡೀಮನ್ ಸ್ಲೇಯರ್ ಆರ್ಗನೈಸೇಷನ್ ಹೆಂಗೆ ಫಾರ್ಮ್ ಆಗಿದೆ ಅಂತ ಹೇಳ್ತೀನಿ. ಈಗ ನಿಮ್ಗೆ ಗೊತ್ತಿರ್ಬೋದು ಮಾಸ್ಟರ್ ಕಗುಯ ಅವರ ವಂಶಸ್ಥರಿಗೆ ಒಂದು ಕರ್ಜ್ ಇದೆ. ಏನಂದರೆ ಅವರು 30 ವರ್ಷಕ್ಕಿಂತ ಮೇಲೆ ಬದುಕಕ್ಕಾಗಲ್ಲ. ಅವ್ರಿಗೊಂದು ಕರ್ಜ್ ಇದೆ. ಕರ್ಜ್ ಏನಕ್ಕೆ ಬಂದಿದೆ ಅಂದರೆ ಮೂಜಾನಿಂದ ಬಂದಿರೋದು. ಮೂಜಾನ್ ಕೂಡ ಇವರ ವಂಶಸ್ಥರೇ. ಮೂಜಾನ್ ಕೂಡ ಉಬುಯಾಸಿಕಿ ವಂಶಸ್ಥರೇ. ಅದರಿಂದ ಅವನಿಗೆ ಕರ್ಜ್ ಬಂದಿದೆ. ಅಂದರೆ ಅದಕ್ಕೆ ಆಗಿ ಅವರು ಡೀಮನ್ ಸ್ಲೇಯರ್ ಆರ್ಗನೈಸೇಷನ್ನ ಫಾರ್ಮ್ ಮಾಡ್ತಾರೆ. ಈಗ ನಮ್ಮ ಮಾಸ್ಟರ್ ಕಗುಯ ಇದ್ದಾನಲ್ಲ, ಅವನು 97th ಲೀಡರ್ ಆಗಿರ್ತಾನೆ. ಅವನು ಕೂಡ ತನ್ನ ಅಂತ್ಯದಲ್ಲಿ ಇರ್ತಾನೆ. ಅದಕ್ಕಾಗಿ ಅವನು ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾನೆ. ಅಂದರೆ ಹೆಂಗೆ ಮುಜಾನ್ನ ಸಾಯಿಸ್ಬೇಕು ಅಂತ ವರ್ಷಾನ್ಗಟ್ಲೆಯಿಂದ ಸುಮಾರು 1000 ವರ್ಷಗಳಿಂದ ಪ್ಲ್ಯಾನ್ ಮಾಡ್ತಿದ್ದಾರೆ ಮುಜಾನ್ನ ಹೆಂಗೆ ಸಾಯಿಸೋದು. ಯಾಕಂದ್ರೆ ಮುಜಾನ್ ಸತ್ತರೆ ಆ ಕರ್ಸ್ ಫ್ರೀ ಆಗ್ಬೋದು ಅವ್ರ ಹತ್ರ. ನೀವು ನೋಡಿರ್ಬೋದು ಸೀಸನ್ 3 ಎಂಡಲ್ಲಿ ನಮ್ಮ ನೆಜುಕೋ ಸನ್ನ ಕಾಂಕರ್ ಮಾಡ್ತಾಳೆ ಅಂತ. ಅಂದರೆ ಸನ್ನಲ್ಲೂ ಕೂಡ ಅವಳು ಓಡಾಡ್ಬೋದು. ಅದನ್ನು ಕೇಳ್ಬಿಟ್ಟು ಮುಜಾನ್ ವಾಪಸ್ ನೆಜುಕೋ ನೋಡ್ಕೊಂಡು ಬರ್ತಾನೆ ಅಂತ ನಮ್ಮ ಮಾಸ್ಟರ್ ಕಗಾಯಾಗೆ ಗೊತ್ತಾಗುತ್ತೆ. ಅದಕ್ಕೆ ಅವನು ಸೀಸನ್ 4ಅಲ್ಲಿ ಅಶಿರಾ ಟ್ರೈನಿಂಗ್ ಆರ್ಕ್ ಆರ್ಗನೈಸ್ ಮಾಡ್ತಾನೆ. ಈ ಅಶಿರಾ ಟ್ರೈನಿಂಗ್ ಆರ್ಕ್ ಏನಿಲ್ಲ, ಮುಜಾನ್ ಅವ್ನು ಗೊತ್ತು, ಮುಜಾನ್ ಮುಂಚೆ ಬರ್ತಾನೆ ಇಲ್ಲಿಗೆ, ಮುಜಾನ್ ಇಲ್ಲಿಗೆ ಬರ್ತಾನೆ ಅಂತ ನೆಜುಕೋ ನೋಡ್ಕೊಂಡು ಅದಕ್ಕಾಗಿ ಎಲ್ಲ ಡೀಮನ್ ಸ್ಲೇಯರ್ಗೆ ಟ್ರೈನಿಂಗ್ ಕೊಡ್ತಾನೆ. ಇದೇ ಸೀಸನ್ 4ಅಲ್ಲಿ ನೀವು ನೋಡೋದು. ಹೇಳಿದ್ನಲ್ಲ ಮಾಸ್ಟರ್ ಕಗಾಯಾಗ ಒಂದು ಎಬಿಲಿಟಿ ಇದೆ. ಅಂದರೆ ಅವರು ಸ್ವಲ್ಪ ಫ್ಯೂಚರ್ ನೋಡ್ಬೋದು, ಫ್ಯೂಚರ್ನ ಪ್ರಿಡಿಕ್ಟ್ ಮಾಡ್ಬೋದು. ಇವರು ವಂಶಸ್ಥರಿಗೆಲ್ಲ ಈ ಎಬಿಲಿಟಿ ಇದೆ, ಫ್ಯೂಚರ್ನ ಪ್ರಿಡಿಕ್ಟ್ ಮಾಡ್ಬೋದು. ಮುಂಚೆನೇ ಗೊತ್ತಾಗಿರುತ್ತೆ. ಅದಕ್ಕೆ ಅವನು ಎಲ್ಲ ಅಶಿರಾಗೂ ಟ್ರೈನಿಂಗ್ ಕೊಡೋಕೆ ಶುರು ಮಾಡ್ತಾನೆ. ಸೀಸನ್ 4 ಎಂಡಲ್ಲಿ ನೀವು ನೋಡ್ಬೋದು ಏನಾಗುತ್ತೆ ಅಂತ. ಸೀಸನ್ 4 ಎಂಡಲ್ಲಿ ನಮ್ಮ ಮಾಸ್ಟರ್ ಕಗಾಯ ಒಂದು ಬ್ರಿಲಿಯಂಟ್ ಪ್ಲ್ಯಾನ್ ಆರ್ಗನೈಸ್ ಮಾಡಿರ್ತಾನೆ, ಹೇಗೆ ಮುಜಾನ್ನ ಸಾಯಿಸಬೇಕು ಅಂತ. ಅದಕ್ಕಾಗಿ ಇಷ್ಟು ಗಂಟೆ ಟ್ರೈನಿಂಗ್ ಆಗಿ ನಡೀತಿದೆ. ಈ ಸೀಸನ್ 4ಅಲ್ಲಿ ನಿಮಗೆ ನಮ್ಮ ಸ್ಟ್ರಾಂಗೆಸ್ಟ್ ಅಶಿರಾ ಗಿಯೋಮೆದು ಬ್ಯಾಕ್ ಸ್ಟೋರಿ ನೋಡ್ಬೋದು ನೀವು. ನಮ್ಮ ಗಿಯೋದು ಬ್ಯಾಕ್ ಸ್ಟೋರಿ ನೋಡ್ಬೋದು ನೀವು. ಏನಂದರೆ ಒಂದು ಸಣ್ಣ ಸ್ಪಾಯ್ಲರ್ ಹೇಳ್ತೀನಿ, ಮುಂದೆ ಮೂವಿಯಲ್ಲಿ ಬರುತ್ತಿದ್ದು. ನಮ್ಮ ಅಪ್ಪರ್ ಮೂನ್ ಒಂದು ಕೊಕುಶಿಬೋ ಜೊತೆ ಫೈಟ್ ಆಡ್ತಿರ್ತಾನೆ ನಮ್ಮ ಸ್ಟೋನ್ ಅಶಿರಾಗೆ ಒಂದು ಮಾತು ಹೇಳ್ತಾನೆ ಕೊಕುಶಿಬೋ. ಅವನು ಪಾಸ್ಟ್ 300 ಇಯರ್ಸಿಂದ ಯಾರು ಕೂಡ ಅವನು ಇಷ್ಟೊಂದು ಸ್ಟ್ರೆಂತ್ ಇರೋ ಅಶಿರಾನ ನೋಡಿಲ್ಲ. ಅಂದರೆ ಇಷ್ಟೊಂದು ಅವನ್ನ ಫೇಸ್ ಮಾಡಿರೋ ಯಾರು ಇರಲಿಲ್ಲ. ಅಂದರೆ ನೋಡ್ಬೋದು ನೀವು ಎಷ್ಟು ಪವರ್ಫುಲ್ ನಮ್ಮ ಸ್ಟೋನ್ ಅಶಿರಾ ಅಂತ. ತಾಂಜಿರೋ ಕೂಡ ಎಲ್ಲ ಟ್ರೈನಿಂಗ್ ಮುಗಿಸಿರ್ತಾನೆ.